ಬನ್ನಿ ಬನ್ನಿ, ಇದೇ ನಮ್ಮ ಮನೆ, ಬನ್ನಿ. ಓ, ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಪೂರ್ಣಿಯವರೇ. ಇದೇನು ಪೂರ್ಣಿ, ಏನು ಮನೆ ಮಾಡಬೇಕು ಅಂತಿದ್ಯಾ ಬೇಡ ಅಂತಿದ್ಯಾ? ದಿವಸ ನೋಡ್ತಾ ಇವನು ಹಿಂಗೋಯ್ತಿ ಹಿಂಗೆ ಬತ್ತಿ ಎಷ್ಟಿಷ್ಟು ಬ್ಯಾಗ್ ಹಿಡ್ಕೊ ಬತ್ತೀಯಾ? ಮನೆ ಉದ್ಧಾರ ಮಾಡೋ ಹುಟ್ಟ ಇದು. ಇದೇನತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಿ? ನಾನು ತಂದರೆ ನಿಮ್ಗೇನು ಕಷ್ಟ ಆಯಿತು? ನನಗೇನು ಕಷ್ಟ ಆಗಲಿಲ್ಲ. ಅಲ್ಲ, ಗಂಡ ಸಾಲ ಮಾಡಿ ದುಡ್ಡು ತಂದಿಕ್ಕವನೇ ಅಂದ್ಬಿಟ್ಟು ನೀನು ಇಷ್ಟ ಬಂದಂಗೆ ಖರ್ಚು ಮಾಡ್ಕೊಂಡು ತಿರ್ಗಿದ್ರೆ ನಾಳೆ ದಿವಸ ಏನು ಗತಿ ಅಂತ. ಅತ್ತೆ, ಬಂದವ್ರ ಮುಂದೆ ಮಾತಾಡ್ಬೇಕಾ ನೀವು? ಸಾಲ ಮಾಡಿ ತಂದಿಕ್ಕರೆ ನನ್ನ ಗಂಡ ಕಷ್ಟಪಟ್ಟು ತೀರಿಸ್ತಾನೆ, ನಿಮ್ಗೇನು ಕಷ್ಟ? ನನಗೂ ನನ್ನ ಮಗಳಿಗಲ್ಲದೆ ಇನ್ಯಾರಿಗೆ ಮಾಡಬೇಕಾಗಿರೋದು? ನನಗೂ ನನ್ನ ಮಗಳಿಗೆ ಏನು ಬೇಕೋ ಅದನ್ನು ನಾನು ತಗೊಂಬರ್ದಿರ ಇನ್ನೇನು ಮಾಡೋಣ? ನನ್ನ ಗಂಡ ತಂದರೆ ನಿಮ್ಗೇನು ಹೊಟ್ಟೆ ಉರಿತದ? ನೀವು ಬೇಜಾರು ಮಾಡ್ಕೊಬೇಡಿ, ಬನ್ನಿ ನಮ್ಮ ಮನೇಲಿ ಹಂಗೆಯ. ಏನವ ತಾಯಿ, ಚಪ್ಲಿನ ಇಲ್ಲಿ ಬಿಡಂಗಿಲ್ಲ, ಅಲ್ಲಿ ಕೆಳಗಡೆ ಬಿಡವ, ಇಲ್ಲೆಲ್ಲ ಕುತ್ಕೋತೀವಿ. ಈಗ ತಾನೇ ತೊಳೆದು ಒರೆಸ್ಕೊಡ್ತೀವಿ. ಪೂರ್ಣಿ, ಇದ್ಯಾರಿದು? ಮನೆಗೆ ಬಂದವ್ರಿಗೆ ಹೆಂಗೆ ಮಾತಾಡ್ಸ್ಬೇಕು ಅಂತ ಗೊತ್ತಿಲ್ವಾ? ಅತ್ತೆ ಸುಮ್ಕಿರಿ, ಈಗ ತೊಳೆದು ಕೊಡ್ಸಿರಿ ಏನಾಗೋಯ್ತು? ಅವರು ನನ್ನ ಸ್ನೇಹಿತರು, ಅಪರೂಪಕ್ಕೆ ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ಏ ಪೂರ್ಣಿ, ಅಷ್ಟೊತ್ತಿಂದ ಇಲ್ಲೆಲ್ಲ ಹಿಂಗೆ ಬೇಕಂಗೆ ಬಿಟ್ಬಿಟ್ಟು ಹೋಗಿದೆ. ನಾನು ಈಗ ಹಸನ್ ಮಾಡಿದ್ದೀನಿ, ಅವಮ್ಮ ಚಪ್ಪಲಿ ಹಾಕೊಂಡು ಅದೇ ಕಾಲಲ್ಲಿ ಬಂದ್ಬಿಟ್ಟು ಇಲ್ಲಿ ಚಪ್ಪಲಿ ಬಿಟ್ಟು ಸೀದಾ ಹೊಳಿಕೋತಾಳೆ. ಗೊತ್ತಿಲ್ಲ ನಿಮಗೆ ಇಲ್ಲಿ ಯಾರು ಬಿಡಂಗಿಲ್ಲ ಅಂತವ? ಅತ್ತೆ ಸುಮ್ಕಿರಿ, ಅವರು ನಮ್ಮಂಗೆ ನಿಮ್ಮಂಗಲ್ಲ, ಸಿಟಿಲಿ ದೊಡ್ಡ ಸಾಹುಕಾರು ಕಣ. ಅವರು ನನ್ನ ಸ್ನೇಹಿತರು, ಅಪರೂಪಕ್ಕೆ ಮನೆಗೆ ಕರ್ಕೊ ಬಂದರೆ ಬಂದವ್ರ ಮುಂದೆ ಕಡೆನೇ ಅವಮಾನ ಮಾಡ್ತಿದ್ದೀವಿ. ಅವ್ರು ಸಾಹುಕಾರರೇ, ಅವ್ರ ಮನೆಯಾಗೆ ನಮ್ಮ ಮನೆಯಾಗಲ್ಲ. ನಿಮ್ಮ ಸ್ನೇಹಿತರಾದೆ ಎಲ್ಲಿಗಿರ್ಬೇಕು ಹೆಂಗಿರ್ಬೇಕು ಹಂಗಿರ್ಬೇಕು. ಪೂರ್ಣಿ, ಇದೇನಿದು ನಿಮ್ಮ ಮನೇಲಿ ಇಷ್ಟು ಮರ್ಯಾದೆ ಇದೆಯಾ ನಿನಗೆ? ನಮ್ಮ ಮನೇಲಿ ಬೇರೆಯವ್ರದೇ ಮರ್ಯಾದೆ ಜಾಸ್ತಿ ಆಗೋಗೈತೆ ನಮಗಿಂತನೂ. ನೀವೇನು ಬೇಜಾರು ಮಾಡ್ಕೋಬೇಡಿ, ಬನ್ನಿ. ಛೇ, ನಮ್ಮ ಮನೆ ಕೆಲಸದವಳು ಇದ್ದಂಗಿದ್ದಾಳೆ ಅಮ್ಮ, ಇವಳ ಹತ್ರ ಮಾತು ಕೇಳಿ ನಿಮ್ಮ ಮನೆ ಒಳಗೆ ಬರಬೇಕಾ? ಯಾರೀಕೆ? ಅದು ಅವರು ನಮ್ಮ ಅತ್ತೆ. ಬನ್ನಿ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಯಾರ ಅಪ್ಪಂದು ಅಲ್ಲ, ನಂದು, ನನ್ನ ಗಂಡಂದು. ಹಾಂ, ಏನೇ ಅಂದೆ? ಏನನ್ನೋದು? ಈ ಮನೆ ಯಾರ ಹೆಸರಲ್ಲಿರೋದು? ನನ್ನ ಗಂಡನ ಹೆಸರಲ್ಲಿ. ನೀವು ಸುಮ್ಮನಿದ್ರೆ ಇಲ್ಲಿರ್ಬೋದು, ಇಲ್ಲಾಂದರೆ ಎತ್ಕೊಂಡು ನಡೀತಿರ್ಬೋದು. ಏನಂದೆ? ನೀನು ನಿನ್ನ ಗಂಡ ಬೆನ್ಮೂಳೆ ಮುರ್ಕೊಂಡು ಸಂಪಾದನೆ ಮಾಡಿದ್ರೆ ನಿಮ್ಮ ಮನೆಯ ನಿನ್ನ ಗಂಡನಕ್ಕೆ? ಹಾಂ, ಇಷ್ಟಕ್ಕೆ ಬಂದ್ಯಾ ನೀನು? ನನ್ನ ಮನೆಯ ಸುಳ್ಳು ಹೇಳಿ ನಿಮ್ಮ ಹೆಸರು ಬರ್ಸ್ಕೊಂಡು ಇವತ್ತು ಬಂದವ್ರ ಮುಂದೆಗಡೆ ನಮ್ಮನ್ನೇ ಇರ್ಬೋದು ಹೋಗ್ಬೋದು ಅಂತೀಯಾ? ಎಷ್ಟೆಲ್ಲ ಆಯ್ತೆ ನಿನಗೆ? ಈಗ ಹಳೆ ಕಂತೆ ಪುರಾಣ ಬೇಕಾಗಿಲ್ಲ, ಈಗ ಇದು ನಮ್ಮ ಮನೆ. ಅಯ್ಯೋ ಮನೆ ಅಂದೆ, ನಿನ್ನೆ ನಾವು ಮನೆಗೆ ತಂದ್ಕೊಂಡಲ್ಲೇ ನಾನು. ನನ್ನ ಮಗನ್ನ ತಲೆ ಕೆಡಿಸಿ ಇವತ್ತು ನಮ್ಮ ಆಸ್ತಿಯಿಂದ ನಮ್ಮನ್ನೇ ಹಚ್ಕೋಗುಂತಿದ್ಯಾ? ನಿಮ್ಮಂಥವ್ರಿಗೆ ಇರು, ನನ್ನ ಗಂಡ ಬರಲಿ ಫಸ್ಟು, ನನ್ನ ಮಗನಿಗೂ ಹೇಳ್ತೀನಿ. ಅವ್ನು ಮುಟ್ಟಾಳ ನನ್ನ ಮಗ. ನೀ ಯಾರು ಹೇಳ್ಕೊಂಡ್ರು ಅಷ್ಟೇಯ, ಈ ಮನೆ ನಂದು, ನನ್ನ ಗಂಡಂದು. ಇಲ್ಲಿ ಇರಂಗಿದ್ರೆ ಬಾಯಿ ಮುಚ್ಕೊಂಡಿರ್ಬೋದು, ಇಲ್ಲಾಂದರೆ ಒಯ್ತಾ ಇರ್ಬೋದು. ಎಲ್ಲಿಗೆ ಹೋಗಬೇಕು? ಎಲ್ಗಾರ ಹೋಗ್ಕೊಳ್ರಿ, ನಮಗೇನು? ಪೂರ್ಣಿ, ಇಷ್ಟು ಅವಮಾನ ಆದಮೇಲೆ ನಾನು ನಿಮ್ಮ ಮನೇಲಿ ಒಂದು ನಿಮಿಷ ಕೂಡ ಇರೋಕ್ಕೆ ಇಷ್ಟಪಡಲ್ಲ. ನಾನು ಹೋಗ್ತೀನಿ. ಅಯ್ಯೋ, ನೀವ್ಯಾಕೆ ಹೋಗ್ತೀರಾ? ಹೋಗ್ಬೇಕಾದರೂ ಹೋಗ್ದಿರ ಇಲ್ಲೇ ಕೂತಿದ್ದಾರೆ. ನೀವು ಬನ್ನಿ ಒಳಗೆ. ಅಲ್ಲ ಕಣೆ, ಯಾವಳ ಪ್ಯಾಟಿಂದ ಅಲ್ಕು ಬುಲ್ಕು ಅಂತ ಬಾಪ್ ಕಟ್ ಮಾಡ್ಕೊಂಡು ಬಂದಿರೋಳನ್ನ ಮನೆಯೊಳಗೆ ಕರ್ಕೊಂಡು ನನ್ನನ್ನು ಆಚ್ಕೋಗ್ಬೋದು ಅಂತ್ಯಾ? ಇಷ್ಟಕ್ಕಾಗೋಯ್ತಾ ನಿನಗೆ? ಇರಲಿ, ಇವತ್ತು ನಾನು ನಿನಗೊಂದು ಗತಿ ಕಾಣಿಸ್ಲಿಲ್ಲ ಕೇಳು. ನನ್ನ ಗಂಡ ಬರಲಿ ಕಣ್ಲೆ, ನನ್ನ ಗಂಡ ಬರಲಿ. ನೋಡ್ರಿ, ನಿಮ್ಮ ಗಂಡಾರ ಬರಲಿ ಯಾರಾರ ಬರಲಿ, ಅದಕ್ಕೆ ನಾನು ಎದುರೋ ಮಗಳಲ್ಲ. ಸುಮ್ಕೆ ಇವಾಗ ಜಾಗ ಬಿಟ್ಬಿಟ್ಟು ಹೋಗ್ರಿ ಅತ್ತಗೆ. ಪೂರ್ಣಿ, ಹೆಂಗಿರ್ತೀರಾ ಈ ಅಮ್ಮನ ಹತ್ರ? ಎಷ್ಟು ಮಾತಾಡ್ತಾಳೆ. ನೀವೇನು ಬೇಜಾರು ಮಾಡ್ಕೊಬೇಡಿ, ಬನ್ನಿ. ಯವ್ವ ಸಸಿ, ನೀರು ತಗೊಳ್ಳೋದು ಮರ್ತ್ಬಿಟ್ಟೆ, ಒಂದು ಚುಮ್ಮ ನೀರು ತಗೊಂಬಾರೆ ತಾಯಿ. ಅಯ್ಯೋ, ಹಾಳು ಬಸ್ತಿದೆ ಇದ್ರ ಸೊಲ್ಲಡ್ಗ. ಯಾಲೆ ಬತ್ತಲ್ಲ, ಇಷ್ಟ ಗಂಟೆ ಸದ್ದಿಲ್ಲ ಅಂತ ನೆಮ್ಮದಿಯಾಗಿ ಊಟ ಕೂತಿದ್ದೆ, ಎಲ್ಲ ಹಾಳಾಗೋಗಿತ್ತು. ಈಗ ಬಂದ್ಬಿಟ್ಟು ನೀರು ಬೇಕಂತದಲ್ಲ, ಈಗ ಇದ್ರ ಕೈ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಇನ್ನೇನು ಮಾಡ್ಬಿಡ್ತದೋ ಇಲ್ಲಿ ಗತಿಯಾ? ಏಯ್ ಹೋಗೋ, ನಂಗೇನು ಬೇಡ. ನಾನು ಶಶಿಗೆ ಹೇಳಿದ್ದೀನಿ. ನೀ ಎಲ್ಲೋಗಿದೆ? ಎಷ್ಟು ಗಂಟ? ಅಜ್ಜಿ, ಆಚೆಗಡೆ ಮನೆ ಕಟ್ಟಿದ್ದೀನಿ, ಬಾ ನೋಡು. ನಾನು ಇಷ್ಟ ಗಂಟ ಮನೆ ಕಟ್ತಿದೆ. ಯವ್ವ, ನಾನು ಕೆಟ್ಟನೆ. ನಮ್ಮ ಮಾವು ಕಟ್ಟಿರೋ ಮನೆನೇ ಭದ್ರವಾಗದೆ, ಇದ್ಯಾವ್ದಲ್ಲ ಮಧ್ಯಾಹ್ನ ಬಂದು ಮನೆ ಕಟ್ಬಿಡ್ತಂತೆ. ಏಯ್, ಎಲ್ಲೇನು ಮಾಡ್ಬಿಟ್ಟು ಬಂದೆ? ಎಲ್ಲೇನು ಕಟ್ತೆ? ಅದು ಈಚೆಗಡೆ ನೀನು ಅದೇ ಮನ್ಕೊಂಡಿದ್ದಲ್ಲ ಮಧ್ಯಾಹ್ನ, ಜಗ್ಗಿ ಕಟ್ಟೆ. ಅದು ಈ ಜಾಗ ಚೆನ್ನಾಗಿತ್ತಲ್ವಾ, ಅದಕ್ಕೆಯ ಅಲ್ಲಿ ದೂರದಲ್ಲಿ ಮಣ್ಣು ಬಿದ್ದಿತ್ತು, ತಗೊಬಂದು ಅಲ್ಲಿ ಮನೆ ಕಟ್ಟಿದ್ದೀನಿ. ಅದ್ರೊಳಗಡೆ ಇಲಿ ಅದೇ, ಬಾ ನೋಡುವಂತೆ. ಇಲಿ ಮನೆ ಇಲ್ದಿರ ಒದ್ದಾಡ್ತಿತ್ತಲ್ಲ, ಅದಕ್ಕೆ ನಾನೇ ಆ ಜಗ್ಲಿ ಕಟ್ಟೆ ಮೇಲೆ ಮಣ್ಣು ತಂದು ಮನೆ ಕಟ್ಕೊಟ್ಟಿನಿ. ಈಗ ಅದಕ್ಕೆ ಊಟನೂ ಕೊಡ್ತೀನಿ. ಅಯ್ಯೋ, ಹಾಳ ಬಸ್
ಬಸ್ತಿದೆ. ಆ ಜಗ್ಲಿ ಕಟ್ಟೆಲ್ಲ ಮಣ್ಣು ಮಾಡ್ಕೊಂಡು ಕೂತಿದ್ದ ಮನೆ ಕಟ್ಕೊಂಡು. ಅಯ್ಯೋ ನಿನ್ನ ಬಾಯಿ ಮಣ್ಣಾಕ ಎಲ್ಲಿತ್ತೋ ಇದು ಹಾಳ ಬಸ್ತಿದ್ದು ತರ್ಮನ್ ನಮ್ಮ ಪ್ರಾಣ ತಿಂತಾನೆ. ಇದನ್ನ ಯಾಕಾರ ಹಿಡ್ಕೊಬನ್ನ ಮನೆ ಕಡಿಕೆ. ಇಂಥವೆಲ್ಲ ನಮ್ಮ ಮನೆಗೆ ಯಾಕೆ ಕುಡಿಕೊಂಬತ್ತವ ಕಾಣೆ. ಥೂ ಈಗ ಜಗ್ಲಿ ಕಟ್ಟೆಲ್ಲ ವರ್ಷಕ್ಕೆ ಕೂತ್ಕೋಬೇಕೆ ನಾನು ಹಾಳಾದೊಳೆ. ಈ ಊಟ ಆದ್ಮೇಲೆ ಒಂದು ಗಳಿಗೆ ಎಲ್ಲ ಹಾಕೊಂಡು ಕುತ್ಕೊಳ್ಳೋಣ ಅಂದರೆ ಅದನ್ನು ಹಾಳು ಮಾಡಿಕ್ಕಿದ್ಯಾ. ಶಶಿ ಬಾಯ್ಲಿ ಇಲ್ಲಿ ನೋಡು ನಿನ್ನ ಗಂಡ ಮಾಡೋ ಅವಾಂತರ ಈ ಪೀಡೆ ಕಟ್ಕೊಂಡು ಹೆಂಗಾಗದು ನನಗೆ. ಅಜ್ಜಿ ತಟ್ಟೆ ಒಳಗೆ ಮನೆ ಕಟ್ಬಿಡ್ತೀನಿ ಈಗ. ಅಯ್ಯೋ ಹಾಳು ಬಸ್ತಿದೆ. ಯಾವ ಸೀಮೆ ತೀಟೆದೋ ಇದು. ಅದಕ್ಕೆ ಇದ್ನ್ಯಾರು ಎತ್ತೋಳು ಇದು ಈಚೆಗೆ ಎಸ್ದು ಬಿಟ್ಟಿರಂಗೋಳೆ. ಇದು ತೀಟೆ ತಡೆಯೋಕ್ಕಾಗ್ದಿರ ಇವನು ಕೆಲಸ ಇಲ್ದಿರ ಯಾಕೋ ಬಂದ್ಬಿಟ್ಟು ನಮ್ಮ ಪ್ರಾಣ ತಿಂತಾನೆ. ನಾನು ತಟ್ಟೆ ಸುದ್ದಿಗೆ ಬತ್ತೀಯ ಬಾಳ್ ನಿನಗೆ ಕೊಡ್ತೀನಿ. ನೀನೇನು ಮಾಡ್ತೀಯಾ ಬಿಟ್ಟಿಗೆ ತಿಂದ್ಬಿಟ್ಟಲ್ಲ ಹಂಗೆ ಆಡಿಸ್ತದೆ. ಅಯ್ಯೋ ಅತ್ತಮ್ಮ ಏನಾಯ್ತು ಏನೋ ಕರೆದ್ರಿ. ನಾನು ಇತ್ಲಿಗೆ ಹೋಗಿದ್ದೆ. ಏನು ಬೇಕು ಹೇಳಿ. ಅಯ್ಯೋ ಶಶಿ ಸುಮ್ಕಿರು ನಿನ್ನ ಗಂಡ ಮಾಡೋ ಕೆಲಸಕ್ಕೆ ಅಲ್ಲಿ ನೋಡು ಈ ಪೀಡೆ ಆಚೆ ಜಗ್ಲಿ ಕಟ್ಟೆ ಮೇಲೆಲ್ಲ ಮಣ್ಣು ಗುಡ್ಡೆ ಕಟ್ಟಿಕ್ಕದಂತೆ. ಇಲ್ಲಿ ಬಂದು ಮನೆ ಕಟ್ಟಿದ್ದೀನಿ ಅಂತ ಬಡ್ಕತ್ತದ ಅಷ್ಟೊತ್ತಿಂದ ಕಾಣಲಿಲ್ಲ ಎಲ್ಲೋಯ್ತು ಅಂದರೆ ಆಚೆ ಹೋಗಿ ಅಧ್ವಾನ ಮಾಡಿಟ್ಬಿಟ್ಟು ಬಂದದೆ. ಈಗ ಅದನ್ನೆಲ್ಲ ಒಪ್ಪ ಮಾಡಬೇಕು. ಇದು ಹಾಳ ಬಸ್ತಿದ್ನಿ ಎಲ್ಲಿಂದ ಇಳ್ಕೊಬನ್ನು ಇನ್ನೂ ಎಷ್ಟು ಸೈದ ಎಣಗಬೇಕು. ಅಜ್ಜಿ ನಿನ್ನ ನೀಲಿ ಮನೆ ಬೈದ್ರೆ ನಿಂಗೆ ಸುಮ್ಮನೆ ಬಿಡಲ್ಲ. ನೋಡು ಶಶಿ ನೋಡು ಹೊಡೆದ್ರೆ ನಿನ್ನ ಗಂಡ ಓ ಅಂತಾನೆ. ಅದು ನೋಡಿ ಹೆಂಗೆ ಬೊಗಳ್ತಾದೆ. ಅಯ್ಯೋ ಅತ್ತಮ್ಮ ನನಗಂತೂ ಸಾಕಾಗಿ ಹೋಗೋದು ಹೇಳಿ. ಈ ಹುಡುಗಿ ತಾವು ಎಣಗಕ್ಕಾಗ್ದಿರ ನಾನು ಅಡುಗೆ ಮನೆ ಬಾಕ್ಲು ಹಾಕೊಂಡು ಕೆಲಸ ಮಾಡೋಂಗಾಗೋದೆ. ಈ ಪೀಡೆನ ಫಸ್ಟ್ ಹೋಗಿ ಬೀಳ್ಸೋಗು ಬಿತ್ಕೊಳ್ಳಿ ತೆಗೆ. ಅಯ್ಯೋ ಅತ್ತಮ್ಮ ನಾನು ನಮ್ಮ ಕೋಣೆಗಂತೂ ಕರ್ಕೊಂಡು ಹೋಗಿಲ್ಲ. ಮಧ್ಯಾಹ್ನ ಹಾಸಿಗೆ ಮೇಲೆಲ್ಲ ನೀರು ಇದು ಗಬ್ಬೆ ಬರ್ ಸಿಕ್ಕದೆ. ಅದು ಯಾವ್ದ್ಮೇಲೆ ನಿನ್ನ ಗಂಡನೇ ಮನಸ್ಸು ಅವನೇ ತಾನೇ ಎಳ್ಕೊ ಬಂದಿದ್ದು. ಹಾಳಾಗೋಗ್ಲಿ ಇದನ್ನು ಕರ್ಕೊಂಡೋಗಿ ಈ ಕಿಶೋರನ್ ರೂಮ್ನಾಗಾರ ಮನ್ಸೋಗು. ಅವನಿನ್ನ ಇವತ್ತು ಬರೋಕ್ಕಿಲ್ಲ. ಅಯ್ಯೋ ಕಿಶೋರನ್ ರೂಮ್ನಾಗ ಬೇಡ. ಕಿಶೋರ ಏನೋ ಬಂದರೆ ಆಮೇಲೆ ಸುಮ್ಮನೆ ಕೋಪ ಮಾಡ್ಕೋತೇನೆ. ಪವಿ ರೂಮ್ನಾಗೆ ಮನ್ಗಿಸ್ಬಿಟ್ಟು ಬರ್ತೀನಿ. ಹೇಳೋದು ಅರ್ಥ ಹಾಕಿಲ್ವಾ. ಓಹೋ ಬಿಟ್ಟು ಜಾಗ ಕೊಟ್ಟಿದ್ದಲ್ದೆ ಇದಕ್ಕೆ ಈ ದಿಮಾಕ್ ಬೇರೆ. ಸುಮ್ಕೆ ಹೋಗಿ ನಿನ್ಕೊಂಡೆ ನಿನ್ ಮನಿಕೋ. ಹಾಳ ಬಸ್ತಿದೆ. ಇದಕ್ಕೆ ಯಾರೆಲ್ಲ ಬಾಯಿ ಕೊಟ್ಟಿತ್ತು. ಇಷ್ಟು ಉದ್ದಾದ ಎಷ್ಟು ಮಾತಾಡ್ತದೆ. ಓ ಸಸಿ ಊಟ ಕುತ್ಕೊಂಡು 1 ಗಂಟೆ ಆಯ್ತು. ಇದ್ರ ಜೊತೆಗೆ ಎಣಿಕೊಂಡು ಒಂದು ಗ್ಲಾಸ್ ನೀರು ತತ್ತರವ. ಏಯ್ ನೋಡು ನೀನು ಸುಮ್ಮನೆ ಕುತ್ಕೋಬೇಕು. ತೀಟೆ ಮಾಡಬಾರ್ದು. ಅತ್ತೆಗೆ ನಾನು ನೀರು ತಂದು ಕೊಡ್ತೀನಿ. ನೀನು ಇಲ್ಲೇ ಕೂತಿರು. ಅಯ್ಯ ಈ ಪೀಡೇನು ಕಳಿಸ್ಬೇಡ ತಾಯಿ. ಆಮೇಲೆ ಯಾವ ನೀರು ತಂದು ಕೊಟ್ಬಿಡ್ತದೋ ಏನೋ. ನೋಡು ನೀನು ಏನು ಕೆಲಸ ಮಾಡ್ಬೇಡ. ಊಟ ಆಯ್ತಲ್ಲ ಈಗ ಸುಮ್ಮನೆ ಕುತ್ಕೋ. ಆಮೇಲೆ ಕರ್ಕೊಂಡೋಗಿ ರೂಮ್ ತೋರಿಸ್ತೀನಿ ಮನೆ ಕಳೆಯಂತೆ. ಅಯ್ಯೋ ಹಾಳು ಬಸ್ತಿದೆ. ಐತಾಗ ಏನಾರು ಕಾಲಿದ್ದೆ ನೋಡು. ಆಮೇಲೆ ಕಾಲು ಮುಟ್ಟು ಕುಡಿಸ್ತೀನಿ ನಿನ್ನೆ. ಹೋಗತೆಗೆ ಹೋಗು ದೂರ ಹೋಗುಂದೆ. ಅತ್ತೆ ನೀರು ತಂದೆ. ಅಯ್ಯೋ ಅತ್ತೆ ಅಯ್ಯೋ ಹಾಳು ಬಸ್ತಿದೆ. ನನಗೆ ನೀರು ಬೇಕು ಅಂತ ಅಷ್ಟೊತ್ತಿಂದ ಗಂಟ್ಲು ಹೋಗ್ತದೆ ಅಂತ ಅವಳು ಕೇಳಿ ತಸ್ಕೊಂಡ್ರೆ ಅದನ್ನೂ ಕುಡಿದ್ಬಿಟ್ಟ. ಇವತ್ತು ನಿನ್ನ ನೋಡಿ ಏನು ಗತಿ ಮಾಡ್ತೀನಿ ಅಂತ. ಹಾಳು ಬಸ್ತಿದೆ. ಮನೆಯಲ್ಲ ಅಧ್ವಾನ ಮಾಡೋಕ್ಕೆ ಅಂತ ಬಂದಿದ್ಯಾ ನೀನು. ಒಂದೇ ಸಮ ಅಯ್ಯೋ ಅನ್ನಿಸ್ತಿದ್ಯಾ. ಯಾವ ಬೇವರ್ಸಿಗಳೆಲ್ಲ ಬಂದು ನಮ್ಮನೆಲ್ಲ ಅಯ್ಯೋ ಅನ್ನಿಸ್ತಾವೆ ನಮಗೆ. ಅಯ್ಯೋ ಅತ್ತಮ್ಮ ಹೋಗ್ಲಿ ಬಿಡ್ರಿ. ಇನ್ನೊಂದು ಗ್ಲಾಸ್ ನೀರು ತಂದ್ಕೊಡ್ತೀನಿ. ಸುಮ್ಕಿರಿ ಸಸಿ. ನೀನು ನಿನ್ನ ಗಂಡ ಅವತಾರಗಳೇ ಆಡಬೇಡ್ರಿ. ಅವ್ನು ನೋಡ್ರಿ ಯಾವುದೋ ದಿಕ್ಕು ದೇಶದಲ್ಲಿ ಕರ್ಕೊಬಂದ್ಬಿಟ್ಟು ಇಲ್ಲಿ ಮನೆ ಅಧ್ವಾನ ಮಾಡ್ತಾನೆ. ನೀನು ನೋಡ್ರಿ ಸುಮ್ಕಿರ್ ಸಾಕು ಬರಬೇಡ. ಈ ಪೀಡೆ ಹೊಸಿನಾರ ತೀಟೆ ಮಾಡ್ತದ. ಅಯ್ಯೋ ಅನ್ನಿಸ್ತಾದಲ್ಲಿ ತಟ್ಟೆಗೆ ಈಗ ಅನ್ನ ಇಕ್ಕೊಂಡು ಕೂತೀವಿ. ನೀರು ಕೆಳಗೆ ಕುಡಿದ್ಬಿಟ್ಟು ಖಾಲಿ ಮಾಡ್ಕೊಡ್ತದೆ ಹಾಳ ಬಸ್ತಿದ್ದು. ತಗ ಹಾಳ ಬಸ್ತಿದೆ. ನೀನು ಎತ್ತೋಳು ಅದೇನು ಬುದ್ಧಿ ಕಲ್ಸೋಳು ನಿನಗೆ. ಅಯ್ಯೋ ಅತ್ತಮ್ಮ ಆ ಹುಡುಗಿನ ಯಾಕಂಗೆ ಕುಡಿತಿದ್ದೆ. ಬಿಡಿ ಅತ್ತಮ್ಮ ಬಿಡು ಅನ್ನಲ್ಲ ಬಿಡು. ಅತ್ತಮ್ಮ ನಿನ್ಗೇನಾಗದೆ. ಯಾಕೆ ಹುಡುಗಿ ನಂಗೆ ಕುಡಿತಾ ಇದೆಯಲ್ಲ. ಸತಿ ಸಾ ಸುಮ್ಕಿದ್ ಬಿಡು. ನೀನು ಮಾತಾಡಬೇಡ. ನೀನು ಮಾಡೋ ಕೆಲಸಗಳು ಒಂದೊಂದಲ್ಲ. ಇದು ಯಾವುದೋ ಪೀಡೆ ತನ್ನ ಮನೆ ಗಂಟೆ ಇಟ್ಬಿಟ್ಟು ಮನೇಲಿ ಎಷ್ಟು ಅಧ್ವಾನ ಮಾಡ್ತಾರೆ ಗೊತ್ತಾ. ನನಗಂತ ತಲೆ ಕೆಟ್ಟೋಗೋದಿದ್ರತ್ರ ಎಣಗತ್ಕೆ. ಅತ್ತಮ್ಮ ಏನು ಮಾಡಿದ್ಲು ಅವಳು ಚಿಕ್ಕ ಹುಡುಗಿ. ಮಧ್ಯಾಹ್ನ ಹೇಳಿಲ್ಲ ನಿನಗೆ. ಸುಮ್ಕಿರ್ಲ ಚಿಕ್ಕ ಹುಡುಗಿ ಅದು ಮಾಡ್ತಾ ಇರೋದು ನೋಡು. ತಲೆಗಿಲಿ ಕೆಟ್ಟೋದಾದೆ ಅಲ್ಲಿ. ಒಂದೇ ಸಮ ಒಂದಾದ್ಮೇಲೆ ಒಂದು ಕೇಳ್ಬೇಕಾ ಸಸಿನಿಯ. ಅದು ಹೂಕಂಡ್ರಿ ಅತ್ತಮ್ಮ. ದೊಡ್ಡವರೇ ತಪ್ಪು ಮಾಡುವಾಗ ಚಿಕ್ಕ ಮಕ್ಳು ಏನು ಮಾಡವು. ನಾನು 1-2 ದಿವಸ ಅಂತ ಹೇಳಿದ್ರೆ ಅಷ್ಟೊಳಗೆ ಸಹಿಸ್ಕೊಳಕ್ಕೆ ಹಾಕಿಲ್ವೇ. ಕಂಡವ್ರ ಮಕ್ಳು ನಿಂಗೆ ಹೊಡಿತಾರ. ಸತೀಶ ಸುಮ್ಕಿದ್ಬಿಡು. ಮಾತಾಡ್ಬೇಡ. ನನ್ನ ಮಕ್ಳು ಸಾಕ್ತಾ ಇರೋಳು ಹೇಳ್ಬೇಡ ನೀನು. ಅದೆಷ್ಟು ತೀಟೆ ಮಾಡ್ಸೋದು ಗೊತ್ತೇ. ಅದೆಲ್ಲಿಂದ ಕರ್ಕೊಂಬಂದು ತಗೊಂಡೋಗಿ ಅಲ್ಲಿಗೆ ಬಿಟ್ಬಿಡು. ನಮಗೆ ಕಂಡೋರ್ನ ಉದ್ಧಾರ ಮಾಡೋ ಉಸಾಬ್ರಿ ಬೇಕಾಗಿಲ್ಲ ಕಣ. ಅವ್ನು ಯಾರು ಫ್ರೆಂಡ್ ಅಂತೆ, ಅವ್ನ ಮಗ ಅಂತೆ, ಇದು ಹುಟ್ಟು ತೀಟೆ ಅಂತೆ. ನಾವಿಲ್ಲ ಸಹಿಸ್ಕೊಂಡು ಬಿದ್ದಿರ್ಬೇಕಂತೆ. ಅವಳು ತಾನು ಎಷ್ಟು ಕೆಲಸ ಮಾಡ್ತಾಳಲ್ಲ. ನನಗೂ ಅಯ್ಯೋ ಅಂತ ಸಿಗ್ತಾದಿದ್ದು. ಹಿಂಗೆ ಬೇರೆಯವ್ರನ್ನ ಸಾಕೋಣೆ ಬರ ನಮಗೆಲ್ಲ. ಅತ್ತಮ್ಮ ಸ್ವಲ್ಪ ತಾಳ್ಮೆ ತನ್ಕೋ. ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀ. ಏನದು ಗಲಾಟೆ ಆಚೆ ಗಂಟೆ ಕೇಳಿಸ್ತಾ ಅದಲ್ಲ.
ಬಂದ್ರಾ ಬನ್ನಿ ನೋಡ್ರಿ ಈ ಪೀಡೆಯ ಒಂದೊಂದಲ್ಲ 1 ನಿಮಿಷ ಸುಮ್ಮನೆ ಇರಕ್ಕಿಲ್ಲ ಕಣ್ರಿ. ನಾನು ಮಧ್ಯಾಹ್ನ ಹೇಳಿಲ್ವೇ, ಈಗ ನೋಡು ಆಚೆ ಜಗ್ಲಿಕಟ್ಟೆ ಮೇಲೆ ಆ ಬೀದಿ ಮಣ್ಣೆಲ್ಲ ತಂದು ಸುರಿದು ಗಬ್ಬೆ ಬಿಡಿಸದೆ, ಊಟಕ್ಕೆ ಕೂತಿದ್ರೆ ನೀರು ಕೇಳಿದ್ರೆ ಆ ಸಸಿ ತಂದಿದ ತಕ್ಷಣ ತಾನೇ ಕುಡಿದ್ಬಿಟ್ಟು ಆ ಖಾಲಿ ಗ್ಲಾಸ್ ಕೊಡು ಅಂತಾಳೆ. ಎಷ್ಟು ತೀಟ ಅಧ್ವಾನ ಮಾಡ್ತಾರೆ ಗೊತ್ತಾ. ಮನೆ ಎಲ್ಲ ರಂಟ್ಲು ಮಾಡಿಕ್ತಾ ಇದೆ. ಮಾತಾಡ್ಸಿದ್ರೆ ಏನೋ ಒಂದು ಬಾಯಿ ಬಂದಂಗೆ ಮರ್ಯಾದಿನೂ ಇಲ್ಲ ಏನೂ ಇಲ್ಲ. ಇದು ಯಾವ್ದಿದು ಅಂತ ಇದ್ರ ಹತ್ರ ನಾವು ಕೇಳಬೇಕು. ಇವ್ನಿಗೇನು ಬುದ್ಧಿ ಇಲ್ವೇ, ಸಿಕ್ತಾವ್ ನಡ್ಕೊಬಂದು ಮನೆಗೆ ಬಿಡ್ತಾನಲ್ಲ. ಓ ಹೊಸಿ ತಾಳ್ಮೆ ತಂದ್ಕೋ ಗಿರ್ಜಿ. ಏನ್ಲ ಸತೀಶ ಇದು, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ನೀನು ಏನ್ಲ ಇದು? ಮವ್ಯ ಹೊಸಿ ನನ್ನ ಮಾತು ಕೇಳು. ನೋಡ್ರಿ ಕೇಳೋದು ಗಿಳೋದು ಏನೂ ಇಲ್ಲ. ನಾನು ಈ ಮನೆಗಿರ್ಬೇಕು, ಇಲ್ಲ ಪೀಡೆ ಈ ಮನೆಗಿರ್ಬೇಕು ಅಷ್ಟೇ. ಈ ಮನೆ ನಿಮ್ಗೆ ಕುತ್ಕೊಂಡು ಊಟ ಮಾಡಕ್ಕೂ ಬಿಡಕ್ಕಿಲ್ಲ ಅಂತವೆ. ಸರಿ ಅವ್ಳ ಕತೆ ಬಿಡ್ಲಾ. ಮಾವಯ್ಯ ಈ ಮಗ ನನ್ನ ಸ್ನೇಹಿತಂದಲ್ಲ. ಮತ್ತೆ ಇದು ಯಾವುದೋ ದಿಕ್ಕು ದೇಶ ಇಲ್ಲದ ಮಗ. ಅದು ಬೀದಿಲಿ ನಿಂತ್ಕೊಂಡು ಅಳ್ತಿತ್ತು. ಹೆಣ್ಣು ಹುಡುಗಿ ಈಗಿನ ಸಮಾಜದಾಗೆ ಈ ಹೆಣ್ಮಗ ಹಿಂಗೆ ಬೀದಿಲಿ ನಿಂತ್ಕೊಂಡು ಹತ್ರ ಏನು ಗತಿ ಅಂತ ಹೇಳಿ ನಾನೇ ಕರ್ಕೊಬಂದೆ. ಅದು ಅಲ್ಲದೆ ಆ ಮಗ ಜಾಸ್ತಿ ಸೇಲಿರೋಕ್ಕಿಲ್ಲ. ಅದಕ್ಕೆ ಅನಾಥಾಶ್ರಮಕ್ಕೆ ಸೇರ್ಸೋಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಅದನ್ನು ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತ ಅದೇ. ಅವ್ರ ಅಪ್ಪಿದ್ನಂತೆ, ಅವನು ಕುಡ್ದು ಸತ್ತೋದಂತೆ. ಅದೊಂದು ಹೇಳ್ತಾ ಅದಷ್ಟೇ. ಅವ್ರ ಅಮ್ಮನ ನೋಡೇ ಇಲ್ಲ ಅನಿಸ್ತದೆ. ಅವ್ರ ಅಮ್ಮನ ಬಗ್ಗೆ ಏನು ಕೇಳೋರು ಹೇಳೋಕ್ಕಿಲ್ಲ. ಅದಕ್ಕೆ ಇದನ್ನು ಹೆಣ್ಣು ಹುಡುಗಿಂತಲೆಲ್ಲ ಅವ್ರ ಸಂಬಂಧಿಕರು ಯಾರೂ ಕರ್ಕೊಂಡಿಲ್ಲ ಅನಿಸ್ತದೆ. ಟೌನ್ಗೆ ಹೋಗಿದ್ನಲ್ಲ, ಅಲ್ಲೊಂದು ಮೂಲೆಯಾಗಿ ನಿಂತ್ಕೊಂಡು ಅಳ್ತಿತ್ತು. ನನಗೆ ಯಾಕೋ ಹೊಟ್ಟೆ ಹೊಡೆದಂಗೆ ಆಯಿತು. ಯಾರೂ ಇದ್ದಿರಲಿಲ್ಲ ಅದ್ರ ಜೊತೆಗೆ. ಅದಕ್ಕೆ ಏನು ಆಯ್ತು ಅಂತ ಕೇಳಿದೆ. ಅದಂತೂ 1-2 ದಿವಸ ಇಲ್ಲಿ ಇರಲಿ ಅಂತ ಕರ್ಕೊಬಂದೀನಿ. 1-2 ದಿವಸ ಅದಕ್ಕೆ ಸಿಟಿನಾಗ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ಅತ್ತಮ್ಮ ಹಿಂಗೆ ದಿಕ್ಕು ದೇಶ ಎಲ್ಲದು ಅಂದರೆ ಮನೆಯೊಳಗೆ ಸೇರ್ಸೋಕ್ಕಿಲ್ಲ ಅಂತೇಳಿ ನನ್ನ ಸ್ನೇಹಿತನ ಮಗ ಅಂತ ಸುಳ್ಳು ಹೇಳಿದೆ. ಅದು ಹೊಸಿ ತೀಟೆ ಬುದ್ಧಿ ಕಲ್ತ್ಬಿಟ್ಟದೆ. ಅದಕ್ಕೆ ಅತ್ತಮ್ಮಂಗೆ ಹಿಡಿತಾ ಇಲ್ಲ. ಏನು ಇದೇ ಇಸ್ಯ ಮತ್ತೆ ಈಗೇನೆಲ್ಲ ಮಾಡೋದಿದೆಯೋ? ಏನು ತಲೆ ಕೆಸ್ಕೊಬೇಡ ಮೋಯ. ನಾನು 1-2 ದಿವಸ ಸಿಟಿನಾಗೆ ಕೆಲವೊಂದು ವಿಚಾರಿಸ್ತಾ ಇವ್ನಿ ಅನಾಥಾಶ್ರಮಗಳ ಎಲ್ಲಿ ಚೆನ್ನಾಗದೋ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಡ್ತೀನಿ. ಆಮೇಲೆ ಹುಡುಗಿದು ನಮಗೆ ತೊಂದರೆ ಆಗೋಕ್ಕಿಲ್ಲ. ಅಲ್ಲ ಈ ಹುಡುಗಿ ತೀಟೆ ಮಾಡೋದಕ್ಕಷ್ಟೇ ಅತ್ತೆಗೆ ಸಿಟ್ಟು ಬಂದಿರೋದು. ಇಲ್ಲ ಅಂದಿದ್ರೆ ಅತ್ತೆ ಏನು ಅಂತಿರಲಿಲ್ಲ. ಆ ಹುಡುಗಿ ಹೊಸಿ ನೀವೇ ಸಮಾಧಾನವಾಗಿ ಇರೋಕ್ಕೆ ಹೇಳಿ. ಬೇಕಾದ್ರೆ 2 ದಿವಸ ಅಲ್ಲದೆ 1 ವಾರ ಇಟ್ಕೊಳ್ಳಿ. ಅಲ್ಲಿ ಸೈಲೆಂಟಾಗಿದ್ರೆ ಅತ್ತೆಗೆ ಹೆಂಗಾರ ಹೇಳ್ಬೋದು. ಸರಿ ಕಣಪ್ಪ, 1-2 ದಿವಸ ನಾನು ನಿಮ್ಮ ಅತ್ತಿಗೆ ಹೇಳಿ ಒಪ್ಪಿಸ್ತೀನಿ. ಅಷ್ಟೊತ್ತಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಯಾಕೆಂದರೆ ಯಾವುದೋ ಕಂಡೋರ್ ಮಗನ ತಂದು ನಾವು ಏಕಾಏಕಿ ಹಂಗೆ ಮನೇಲಿ ಮಡಿಕೊಳ್ಳೋದು ಸರಿ ಇರೋಕ್ಕಿಲ್ಲ. ಸರಿ ಮಾವಯ್ಯ, ನಾನು ಮಾತಾಡ್ತೀನಿ, ನೀ ಏನು ತಲೆ ಕೆಸ್ಕೊಬೇಡ. ಹ್ಞೂ ಅಜ್ಜಿ ಹೊಡಿಯಲ್ಲ. ಹೋಗವ, ಹೋಗಿ ಮನಿಕೋ ಹೋಗು. ಊಟ ಐತೆ, ಎತ್ತಿಟ್ಟೆ ಏನು ಮಾಡೋಕೆ ಹೋಗ್ಬೇಡ. ಹೋಗಿ ಮನಿಕೋ. ಲೇ ಗಿರ್ಜಿ. ಇವಳು ಈ ವಯಸ್ಸಿನಾಗೂ ಈ ಹಠ ಮಾತ್ರ ಬಿಡೋಕ್ಕಿಲ್ಲ. ನೋಡು, ನೀನು ಇವಾಗ ಅಳ್ಬಾರ್ದು. ಅಳ್ದಿರೋದ್ರೆ ನಾನು ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಹೋಗು, ಆಂಟಿ ಕರ್ಕೊಂಡೋಗಿ ಮನಗಿಸ್ದೆ. ಹೋಗಿ ಮನಿಕೋ ಹೋಗು. ಚಿತ್ರ ಅಳ್ಬಾರ್ದು ಹೇಳ್ತಾ ಅಲ್ವಾ? ಇದ್ರ ಹೆಸರು ಚಿತ್ರನೇ. ಚಿತ್ರ ನಡಿ ಮನಿಕೊಡು ಅಂತೆ.